ನಿಮ್ಮ ಫ್ರೆಂಡ್ದು 2 ID ಸಸ್ಪೆಂಡ್ ಆಗಿದೆ ಪೋರ್ಟರಲ್ಲಿ. ಕಾರಣ ಏನಂದ್ರೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು SP ರೋಡಲ್ಲಿ ಆರ್ಡರ್ ಎತ್ಕೊಂಡು ಗಂಟೆಗಟ್ಟಲೆ ಯಾರು ಕಾಯಕ್ ಹೋಗಬೇಡಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ನಿಜವಾಗ್ಲೂ ರಾಪಿಡೋದಲ್ಲಿ ಪಾರ್ಸಲ್ಗೆ ಚೆನ್ನಾಗಿ ಅಮೌಂಟ್ ಬರ್ತಾ ಇದೆ ಮಾರ್ಕೆಟಲ್ಲಿ. ಒಂದೇ ಆ್ಯಪ್ ಇಟ್ಕೊಂಡು ಡ್ಯೂಟಿ ಮಾಡಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ನೀವು ಮಾರ್ಕೆಟಿಂದ 2 ತಗೊಂಡು ಹೋಗ್ತೀರಾ, ಒಂದೇ ರೋಡ್ ತಗೊಂಡೋಗಿ, ಒಂದೇ ರೋಡ್ ಇರಬೇಕು. ಮೇನ್ ರೋಡಿಂದ ಒಳಗೆ 5-10 ಕಿಲೋಮೀಟರ್ ಎತ್ಕೊಂಡು ಹೋದ್ರೆ ಪಕ್ಕ ನಿಮ್ಮ ID ಬ್ಲಾಕ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ತುಂಬ ಸರಿ ಹೇಳಿದ್ದೀನಿ, ಯಾರು ಲೇಟ್ ಡೆಲಿವರಿ ಮಾಡಬೇಡಿ. ಕಸ್ಟಮರ್ಗೆ ID ಸಸ್ಪೆಂಡ್ ಆಗ್ತಾ ಇದೆ. ರಾಪಿಡೋ ಆಗಿರ್ಬೋದು, ಪಾರ್ಸಲ್ ಅಥವಾ ಪೋರ್ಟರ್ ಆಗಿರ್ಬೋದು, ಅಂಕಲ್ ಆಗಿರ್ಬೋದು, ಯಾವುದೇ ಒಂದು ಡೆಲಿವರಿ ಇವಾಗ IDಗಳು ಬ್ಲಾಕ್ ಮಾಡ್ತಾವೆ, ಯಾಕೆಂದರೆ ಲೇಟ್ ಡೆಲಿವರಿ ಅಂತವ. ಇದೇ ಒಂದು ರೀಸನ್ನಿಂದ ನಮ್ಮ ಫ್ರೆಂಡ್ದು ಕೂಡ 2 ID ಸಸ್ಪೆಂಡ್ ಆಗಿದೆ, ನಿನ್ನೆ ಒಂದು ಮೊನ್ನೆ ಒಂದು. ಕಾರಣ ಇಷ್ಟೇ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಮಾರ್ಕೆಟಿಂದ ಆರ್ಡರ್ ಎತ್ಕೊಂಡಿದ್ದಾನೆ, ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾನೆ, ಆರ್ಡರ್ ಸಿಕ್ಕಿಲ್ಲ. ಅದೇ ರೂಟು ಒಂದು ಆರ್ಡರ್ ಎಲೆಕ್ಟ್ರಾನಿಕ್ ಸಿಟಿ ತಗೊಂಡಿದ್ದಾನೆ, ಅದೇ ರೂಟ್ ಬೇಕಂತ ತುಂಬ ಹೊತ್ತು ಸುಮಾರು 1 ಅವರ್ ವೆಯ್ಟ್ ಮಾಡಿದ್ದಾನೆ, ಆರ್ಡರೇ ಬಂದಿಲ್ಲ. ಲಾಸ್ಟಿಗೆ ಒಂದಕ್ಕೆ ಹೆಂಗೆ ಹೋದಂತ ಇನ್ನೊಂದು ಯಾವುದೋ ಒಂದು ಹೊರಗಡೆ ಕಡೆ ಬನ್ನೇರ್ಘಟ್ಟ ರೋಡ್ ಕಡೆ ಹರಕೆರೆ ಉಳಿಮಾವ್ ಸೈಡ್ ಆ ಕಡೆ ಬಂದಿದೆ, ಅಲ್ಲೊಂದು ಆರ್ಡರ್ ಸೆಟ್ ಮಾಡ್ಕೊಂಡಿದ್ದಾನೆ. ಸರಿ ಅಂತ ಆನ್ ದ ವೇ ಆ ಆರ್ಡರ್ ಕೊಟ್ಕೊಂಡು ಈ ಆರ್ಡ್ರಿಗೆ ಕೊಟ್ಕೊಂಡು ಬರೋ ವರ್ಷದಿಗೆ ಏನಾಗಿದೆ, ತುಂಬ ಲೇಟ್ ಆಗಿದೆ. ಆಲ್ರೆಡಿ 1 ಅವರ್ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ, ಮತ್ತೆ ಈ ಕಡೆ ಹೋಗೋ ವರ್ಷದಿಗೆ ಇನ್ನೊಂದು ½ ಅವರು ಪ್ಲಸ್ ಅಲ್ಲಿ ಬರೋದಕ್ಕೆ 1 ಅವರು, ಸುಮಾರು 2 ಅವರ್ 2.5 ಅವರ್ ಡಿಲೇ ಆಗಿದೆ ಆರ್ಡರ್ ಪಿಕ್ ಮಾಡಿ. ಕಸ್ಟಮರ್ ಕೂಡ ವಾಚ್ ಮಾಡ್ತಾ ಇದ್ದಾರೆ ಆ್ಯಪಲ್ಲಿ, ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಕಸ್ಟಮರ್ ಟ್ರ್ಯಾಕ್ ಮಾಡಿದ್ದಾರೆ. ಆರ್ಡರ್ ತಗೊಂಡು ಆಕ್ಚುಲಿ ಇವರು ನಮ್ಮ ಹೊಸೂರು ರಸ್ತೆಯಲ್ಲಿ ಬರಬೇಕಾಯ್ತು, ಅವ್ರು ನೋಡಿದ್ರೆ ಬನ್ನೇರ್ಘಟ್ಟ ರೋಡಲ್ಲಿ ಹೋಗಿದ್ದಾರೆ. ಕಾಲ್ ಮಾಡಿದ್ದಾರೆ ರೈಡರ್ಗೆ, ಕಾಲ್ ರಿಸೀವ್ ಮಾಡಿಲ್ಲ ಅವ್ರು. ಯಾಕಂದರೆ ಕಸ್ಟಮರ್ ಟಾರ್ಚರ್ ಕೊಡ್ತಾರೆ, ಏನೋ ಫೋನ್ ರಿಸೀವ್ ಮಾಡಿದರೆ ಅಂತ ಏನು ಮಾಡಿದರೆ, ಕಾಲ್ ರಿಸೀವ್ ಮಾಡಿಲ್ಲ. ಸರಿ ಅಲ್ಲಿ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಅಂತ ಏನು ಮಾಡಿ ಸುಮಾರು ಸರಿ ಒಂದು 5-6 ಸರಿ ಕಾಲ್ ಮಾಡಿದ್ರು, ಕಾಲ್ ರಿಸೀವ್ ಮಾಡಿಲ್ಲ. ಬನ್ನೇರ್ಘಟ್ಟ ಡ್ರಾಪ್ ಮಾಡಿ ನಂತರ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿದ್ದಾರೆ. ಟ್ರಾಫಿಕ್ ಜಾಮ್ ಬೇರೆ ಜಾಸ್ತಿ ಇತ್ತು. ಕಸ್ಟಮರ್ ಕೇಳಿದ್ರು ಯಾಕಪ್ಪ ಇಷ್ಟು ಲೇಟ್ ಅಂತವ. ಆ ರೈಡರ್ ಏನಿದೆ, ಸರ್ ಟ್ರಾಫಿಕ್ ಜಾಮ್ ಜಾಸ್ತಿ ಇತ್ತು ಸರ್, ಹಂಗಾಗಿ ಮಾರ್ಕೆಟಲ್ಲೆಲ್ಲ ಫುಲ್ ಜಾಮ್ ಆಗಿತ್ತು, ರೋಡ್ ಕ್ಲೋಸ್ ಆಗಿದೆ, ಪಿಕಪ್ ಮಾಡ್ಕೊಂಬರಕ್ಕೆ ಲೇಟ್ ಆಯ್ತು, ಈ ಥರ ಏನೋ ಒಂದು ಬೇರೆ ರೀಸನ್ ಕೊಟ್ಟಾರೆ. ಆದರೆ ಕಸ್ಟಮರ್ ಒಪ್ಪಿಲ್ಲ. ನಾನು ಟ್ರ್ಯಾಕ್ ಮಾಡಿದ್ದೀನಪ್ಪ ಮೊಬೈಲಲ್ಲಿ ಎಲ್ಲ ನಿಂದು, ಎಲ್ಲೆಲ್ಲಿ ಹೋಗ್ತಾ ಇದೆಯಾ, ಎಲ್ಲೆಲ್ಲಿ ಬರ್ತಾ ಇದೆಯಾ ಅಂತವ. ನೀನು ಆರ್ಡರ್ ಪಿಕಪ್ ಮಾಡಿದ ಮೇಲೆ ಮಾರ್ಕೆಟಲ್ಲೇ 1 ಅವರ್ ಕೂತ್ಕೊಂಡಿದೆಯಾ, ಅದಾದ ನಂತರ ನೀನು ನಮ್ಮ ರೂಟ್ ಬರೋ ಬಿಟ್ಬಿಟ್ಟು ಬನ್ನೇರ್ಘಟ್ಟ ರೂಟ್ ಹೋಗಿದೆಯಾ ಬೇರೆ ಆರ್ಡರ್ ತೊಗೊಂಡು, ಈ ಥರ ಯಾಕೆ ಮಾಡ್ತೀರಾ? ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ, ಮಿಷಿನ್ ಸ್ಟಾಪ್ ಆಗಿದೆ, 1 ಅವರ್ ವೆಯ್ಟ್ ಮಾಡಿದ್ದೀವಿ ನಾವು, ವರ್ಕರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ. ಈ ಥರ ಮುಂಚೆನೇ ಹೇಳಿದ್ರೆ ನಾನು ಬೇರೆ ಯಾವ್ದಾರು ಆರ್ಡರ್ ಕ್ಯಾನ್ಸಲ್ ಮಾಡಿ ಬುಕ್ ಮಾಡ್ತಾ ಇದ್ನಲ್ವಾ, ಇಲ್ಲ ನಾವೇ ಹೋಗಿ ತಗೊಂಬರ್ಬೋದಲ್ವಾ, ನೀವು ಇಷ್ಟು ಡಿಲೇ ಮಾಡಿದರೆ ಏನಕ್ಕೆ ನಾವು ಆನ್ಲೈನ್ ಬುಕ್ ಮಾಡಬೇಕು ಮತ್ತು ಕಸ್ಟಮರು ಸ್ವಲ್ಪ ಮಾತಾಡಿದ್ದಾರೆ ಸರ್ ರೈಡರ್ಗೆ. ಅವರು ಏನೋ ಇಲ್ಲ ಸರ್ ಈ ಥರ ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ, ಸ್ವಲ್ಪ ಒಂದೇ ಆರ್ಡ್ರಿಗೆ ಬರೋಕ್ಕೆ ನಮಗೆ ವರ್ಕೌಟ್ ಆಗಲ್ಲ ಸರ್, ಅದಕ್ಕೆ ಇನ್ನೊಂದು ಆರ್ಡ್ರ್ ಹಾಕೊಂಬಂದೆ ಅಂತ ಕೂಡ ಹೇಳಿದ್ದಾರೆ. ಆದರೂ ಕಸ್ಟಮರ್ ಒಪ್ಪೇ ಇಲ್ಲ. ಇನ್ನು ಇಮಿಡಿಯೇಟ್ ಕಂಪ್ಲೇಂಟ್ ಕೂಡ ರೇಸ್ ಮಾಡಿದ್ದಾರೆ. ಕಂಪ್ಲೇಂಟ್ ರೇಸ್ ಮಾಡಿದಾಗ ಕಾಲ್ ಬಂದಿದೆ, ರೈಡರ್ಗೂ ಕಾನ್ಫಿಡೆಂಟ್ ಕಾಲ್ ತಗೊಂಡಿದ್ದಾರೆ, ಕಸ್ಟಮರ್ಗೂ ಕಾನ್ಫಿಡೆಂಟ್ ಕಾಲ್ ತಗೊಂಡು ಪೋರ್ಟರಿಂದ ಕೇಳಿದ್ದಾರೆ ಯಾಕೆ ಡಿಲೇ ಆಯಿತು ಏನು ಅಂತವ. ಒಂದೇ ಮಾತು ಕಸ್ಟಮರ್ ಹೇಳ್ಬಿಟ್ಟಿದ್ದಾರೆ, ಸರ್ ಅವ್ರು ಬೇರೆ ಆರ್ಡರ್ ತಗೊಂಡು ಬನ್ನೇರ್ಘಟ್ಟ ಕಡೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ನಂತರ ಇಲ್ಲಿಗೆ ಬಂದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ರೈಡರ್ಗೆ ಬೇರೆ ಆಪ್ಷನ್ನೇ ಇಲ್ಲ ಹೇಳೋಕ್ಕೆ, ಯಾಕೆಂದರೆ ಅವ್ರು ಹೋಗಿದ್ದಾರೆ, ಆ ರೂಟು ಟ್ರ್ಯಾಕ್ ಆಗಿದೆ, ಲೊಕೇಶನ್ನು ಕಸ್ಟಮರ್ ಕೂಡ ನೋಡಿದ್ದಾರೆ, ಫೋನ್ ಮಾಡಿದರೆ ತುಂಬ ಸರಿ ಫೋನ್ ಪಿಕ್ ಮಾಡಿಲ್ಲ. ಇದೆಲ್ಲ ಒಂದು ರೀಸನ್. ಕಸ್ಟಮರ್ ಕೇರ್ಗೂ ಕೂಡ ಕಂಪ್ಲೇಂಟ್ ಮಾಡಿದರೆ ಅವರಿಂದ ಕಾಲ್ ಬಂದಿದೆ, ಕಾಲ್ ಬಂದರೆ ಆ ನಂಬರ್ಗೆ ಇನ್ಕಮಿಂಗ್ ಕಾಲ್ ನಾಟ್ ಅವೈಲಬಲ್ ಅಂತ ಬಂದಿದೆ. ಯಾಕೆಂದರೆ ಆ ಕೊಟ್ಟಿರ್ತಕ್ಕಂಥ ಆ್ಯಪಲ್ಲೇ ಬೇರೆ ನಂಬರ್ ಇದೆ, ಇವ್ರು ಯೂಸ್ ಮಾಡ್ತಿರೋದು ಬೇರೆ ನಂಬರು, ಈ ಒಂದು ರೀಸನ್ನು. ಹಂಗಾಗಿ ಏನಾಗಿದೆ, ಇದು ಪ್ರಾಬ್ಲಮ್ ಇಶ್ಯೂ ಆಗಿರೋದ್ರಿಂದ ಕಸ್ಟಮರ್ದು ಒಂದೇ ಮುಲಾಜೆ ನೋಡಿಲ್ಲ, ID ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನಂತರ ಅವ್ರು ಕಾಲ್ ಮಾಡಿ ಕೇಳಿದ್ದಕ್ಕೆ, ನೀವು 2 ಆರ್ಡರ್ ಯಾಕೆ ತಗೊಂಡೋಗ್ತೀರಾ, ಕಸ್ಟಮರ್ಗೆ ಅರ್ಜೆಂಟ್ ಇರೋದಕ್ಕೆ ಅಲ್ವಾ ಆನ್ಲೈನಲ್ಲಿ ಬುಕ್ ಮಾಡೋದು, ನೀವು 2 ಏನಕ್ಕೆ ತಗೊಂಡೋಗ್ತೀರಾ, ನೀವೇನು ಕಸ್ಟಮರ್ ಬುಕ್ ಮಾಡಿದ್ರೆ ಅದೇ ರೂಟೇ ಹೋಗಬೇಕು, ಬೇರೆ ಕಡೆ ಎಲ್ಲ 2 ಆರ್ಡರ್ ತಗೊಂಡೋಗಿದ್ರೆ ಇದು ನಮ್ಮ ಕಂಪ್ನಿಲಿ ಇದು ರೂಲ್ಸ್ ಇಲ್ಲ. ಒಂದೇ ಸರಿ 2 ಆರ್ಡರ್ ತಗೊಂಡೋಕೆ, ನೀವು 2 ಆ್ಯಪ್ ಯೂಸ್ ಮಾಡೋಕ್ಕೆ ನಮ್ಮ ಕಂಪ್ನಿಲಿ ರೂಲ್ಸ್ ಇಲ್ಲ, ಹಾಗಾಗಿ ನಿಮ್ಮ ID ಪರ್ಮನೆಂಟ್ ಬ್ಲಾಕ್ ಆಗ್ತಾಯಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಕಾಲ್ ಕಟ್ ಮಾಡಿದ್ದಾರೆ. ಇದೇ ಮೇಯ್ನ್ ರೀಸನ್ ಆಗ್ತಾ ಇರೋದು. ಅದಕ್ಕೋಸ್ಕರ ಎಲ್ಲ ಫ್ರೆಂಡ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾರ್ಕೆಟಲ್ಲಿ ಯಾರೋ ತುಂಬ ಹೊತ್ತು ವೆಯ್ಟ್ ಮಾಡಬೇಡಿ. ಏನೇ ಒಂದು ಆರ್ಡರ್ ತೊಗೊಂಡ್ರೆ ಮ್ಯಾಕ್ಸಿಮಮ್ 15-20 ನಿಮಿಷ ವೆಯ್ಟ್ ಮಾಡಿದ್ರೆ ಆಮೇಲೆ ಅದು ಹೆಂಗೆ ಒಂದು ಕವರ್ ಮಾಡ್ಬೋದು. 15-20 ನಿಮಿಷ ಅದೇನೋ ರೀಸನ್ ಕೊಡ್ಬೋದು, ಕಸ್ಟಮರ್ ಸರ್ ಐಟಮ್ ಕೊಡೋದು ಲೇಟ್ ಆಯಿತು, ಇಲ್ಲ ಟ್ರಾಫಿಕ್ ಇತ್ತು ಅಂತ ರೀಸನ್ ಕೊಟ್ಟರು ಒಪ್ಕೊಂತಾರೆ. ಆದರೆ ಬಟ್ ಗಂಟೆಗಟ್ಟಲೆ ವೆಯ್ಟ್ ಮಾಡ್ತಾರಲ್ವಾ, ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಇದಕ್ಕೋಸ್ಕರ ಯಾರು ಕಾಯಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ ಹೆಚ್ಚಿಗೆ ಹೊತ್ತು. ಮುಂಚೆ ಥರ ಆರ್ಡರ್ ಇಲ್ಲ, ಎಲ್ಲರಿಗೂ ಗೊತ್ತಿರಬೇಕು. ಫಸ್ಟಾದರೆ ಒಂದು 400 ರೂಪಾಯಿ ಆರ್ಡರ್ ತಗೊಂಡು ಅದೇ ರೂಟ್ ಇನ್ನೊಂದು ಇಮಿಡಿಯೇಟಾಗಿ ಬಂದ್ಬಿಡ್ತಾ ಇತ್ತು, ಒಂದು 200-300 ರೂಪಾಯಿ ಯಾವುದೋ ಒಂದು ಆರ್ಡ್ರು. ಬಟ್ ಇವಾಗ ಆರ್ಡ್ರೇ ಬರ್ತಾ ಇಲ್ಲ. ನಿಮಗೆ 400-500 ರೂಪಾಯಿ ಆರ್ಡ್ರ್ ಮಾರ್ಕೆಟಲ್ಲಿ ಶೋನೇ ಆಗ್ತಾ ಇಲ್ಲ. ಬೆಳಗಿಂದ ಸಂಜೆವರೆಗೆ ಆನ್ ಮಾಡಿಟ್ಕೊಂಡ್ರೆ ಬರೀ 150-100-200 ಒಳಗೆ ಬರ್ತಾ ಹೊರತು ದೊಡ್ಡ ಆರ್ಡರ್ ಬರ್ತಾನೆ ಇಲ್ಲ. ಅಮೌಂಟ್ ಅಷ್ಟೇ ತುಂಬ ಕಡಿಮೆ ಆಗಿದೆ. ಪರ್ ಕಿಲೋಮೀಟ್ರಿಗೆ ಇವಾಗ ತುಂಬ ಕಡಿಮೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ಕಮಿಷನ್ ಕಮ್ಮಿ ಮಾಡಿಬಿಟ್ಟು ಅರ್ನಿಂಗ್ಸ್ ಕೂಡ ಕಮ್ಮಿ ಮಾಡಿದ್ದಾನೆ. ಅವ್ರು ಏನು ನಮಗೇನು ಎಕ್ಸ್ಟ್ರಾ ಏನು ಕೊಡೋದು ಏನಿಲ್ಲ, ಅಷ್ಟೇ ಬರ್ತಾ ಇದೆ. ಹಂಗಾಗಿ ಮುಂಚೆ ಥರ ಅಮೌಂಟು ಕೂಡ ಇಲ್ಲ, ತುಂಬ ಕಮ್ಮಿ ಇದೆ. ಬಟ್ ಕಸ್ಟಮರ್ ವೆಯ್ಟ್ ಮಾಡಲ್ಲ. ಯಾರೋ ಒಬ್ಬೊಬ್ರು ಪರವಾಗಿಲ್ಲ, ಕೆಲವೊಬ್ಬರು ಕಂಪ್ನಿ ಇರ್ತಾವಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ, ಕೇಳಲ್ಲ. ಬಟ್ ಕೆಲವೊಬ್ಬರು ಪರ್ಸ್ನಲ್ ಐಟಮ್ ಕೊಟ್ಟಿರ್ತಾರಲ್ವಾ, ಈ ಮೊಬೈಲ್ಸು, ಲ್ಯಾಪ್ಟಾಪು, ಇಂಥವ್ರು ತುಂಬ ಟಾರ್ಚರ್ ಕೊಡ್ತಾರೆ ನಿಮಗೆ. ಯಾವುದೋ ಒಂದು ಕಸ್ಟಮರ್ಗೆ ಟೈಮ್ ಕೊಟ್ಟಿರ್ತಾರೆ ಅವರು, ಇಷ್ಟು ಗಂಟೆ ಒಳಗಡೆ ನಿಮಗೆ ಸರ್ವಿಸ್ ಮಾಡಿ ಕೊಡ್ತೀನಿ ಅಂತವ.
ಬಟ್ ಆ ಟೈಮಿಗೆ ನೀವು ಹೋಗಿಲ್ಲ ಅಂದಾಗ ಏನಾಗುತ್ತೆ, ಅವ್ರ ಮೊಬೈಲ್ ಟ್ರ್ಯಾಕ್ ಮಾಡ್ಕೊಂಡು ಕೂತಿರ್ತಾರೆ ಲೊಕೇಶನ್, ನೀವು ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಇದು ಪ್ರಾಬ್ಲಮ್ ಆಗುತ್ತೆ. ಅದೇ ಒಂದು ಕಂಪ್ನಿ ಆದರೆ ಏನಾಗುತ್ತೆ, ಅವ್ರು ಬುಕ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ, ಕೇಳಕ್ಕೆ ಹೋಗಲ್ಲ. ಯಾಕೆಂದ್ರೆ ಕಂಪ್ನಿ ಒಂದು 5:30 6 ಗಂಟೆ ಇರುತ್ತೆ ಕ್ಲೋಸಿಂಗ್ ಟೈಮು, ಅಷ್ಟೊಳಗೆ ಬಂದೇ ಬರ್ತಾರೆ ಬಿಡು ಅಂತ ಅವ್ರಿಗೆ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಕೇಳಕ್ಕೆ ಹೋಗಲ್ಲ. ಬಟ್ ಈ ಎಕ್ಸ್ಟ್ರಾ ತಗೊಂತಿರಲ್ಲ ಯಾವುದು ಸರ್ವಿಸ್ ಸೆಂಟರ್ಗಳದು, ಈ ಥರ ಆರ್ಡರ್ ಮಾತ್ರ ತುಂಬ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ತುಂಬ ಅರ್ಜೆಂಟ್ ಮಾಡೋದು ಇವರು ನಿಮಗೆ. ಹಂಗಾಗಿ ಮುಲಾಜೆ ನೋಡಲ್ಲ, ಕಂಪ್ಲೇಂಟ್ ರೈಸ್ ಮಾಡ್ತಾರೆ, ಐ ಡಿ ಬ್ಲಾಕ್ ಮಾಡಿಸ್ತಾರೆ. ಮತ್ತೆ ನೀವು ನಿಮ್ಮ ಹೆಸರಲ್ಲಿ ಐ ಡಿ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕಾಗಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್. ಯಾವುದೋ 100-200 ರೂಪಾಯಿ ಆಸೆಗೋಸ್ಕರ ಏನು ಮಾಡ್ತೀರೋ, ಐ ಡಿನೇ ಬ್ಲಾಕ್ ಆದರೆ ತುಂಬ ಕಷ್ಟ. ಯಾಕೆಂದ್ರೆ ಇದೇ ಐ ಡಿನೇ ಜೀವನ ಮಾಡ್ತೀರಾ, ಇದೇ ಐ ಡಿ ಒಂದು ಐ ಡಿ ಇಟ್ಕೊಂಡು ಇವತ್ತು ಅನ್ನ ತಿಂತಿದ್ದೀರಾ. ಬಟ್ ಆ ಐ ಡಿ ಬ್ಲಾಕ್ ಆದರೆ ಮತ್ತೆ ನೀವು ಇನ್ನೊಂದು ಐ ಡಿ ತರಬೇಕಂದ್ರೆ ಹೊಸ ಡಾಕ್ಯುಮೆಂಟ್ಸ್ ತರಬೇಕು, ಇನ್ನೊಬ್ಬರು ಹೊಸ ಹೆಸರಲ್ಲಿ ಎಲ್ಲ ಥರ ಅಕೌಂಟ್ಸು, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಈ ಥರ ಎಲ್ಲ ಹೊಸ ಕ್ರಿಯೇಟ್ ಮಾಡಿ ಐ ಡಿ ಮಾಡಬೇಕಾಗುತ್ತೆ. ಮತ್ತೆ ಅದಕ್ಕೆ ಇನ್ನೊಂದು ಸಿಮ್ ತಗೋಬೇಕು, ಅದಕ್ಕೆ ರೀಚಾರ್ಜ್ ಮಂತ್ಲಿ ಇದೆಲ್ಲ ತುಂಬ ರಿಸ್ಕ್ ಆಗುತ್ತೆ ಹೊಸ ಐ ಡಿ ಮಾಡಬೇಕಂದ್ರೆ. ಇವಾಗ ಮುಂಚೆ ಥರ ಆಗಲ್ಲ. ಹಂಗಾಗಿ ಇರೋ ಐ ಡಿಗಳನ್ನ ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡ್ಕೊಂಡು ಉಳಿಸ್ಕೊಳಕ್ಕೆ ನೋಡಿ. ಒಂದು 200 ರೂಪಾಯಿ ಆಸೆಗೋಸ್ಕರ ಐ ಡಿ ಬ್ಲಾಕ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ ಇನ್ನೊಬ್ರು ಅಷ್ಟೇ ಬೆಳ್ಳಂದೂರು ಅಂತ ತಗೊಂಡಿದ್ದಾರೆ, ಬೊಮ್ಮಸಂದ್ರ ಅಂತ ತಗೊಂಡಿದ್ದಾರೆ. ಇದು ಕೂಡ ಅದೇ ಪ್ರಾಬ್ಲಮ್ ಆಗಿದೆ. ಬೆಳ್ಳಂದೂರು ಹೋಗಿ ಈ ಕಡೆ ಬೊಮ್ಮಸಂದ್ರ ಬರೋ ಹೊತ್ತಿಗೆ ಹೆವಿ ಟ್ರಾಫಿಕ್, ಬೆಳ್ಳಂದೂರು ಎಲ್ಲರಿಗೂ ಗೊತ್ತಿರಬೇಕು. ಹಾಗಾಗಿ ಆ ರೂಟ್ ಹೋಗಿ ಈ ಕಡೆ ಬರೋ ಅಷ್ಟೊತ್ತಿಗೆ ಅವರು ಕೂಡ ಕಂಪ್ಲೇಂಟ್ ರೈಸ್ ಮಾಡಿ ಅದು ಕೂಡ ಐ ಡಿ ಬ್ಲಾಕ್ ಆಯ್ತು ಇನ್ನೊಬ್ಬ ನಮ್ಮ ಫ್ರೆಂಡ್ದು. ಅದಕ್ಕೋಸ್ಕರ ಯಾರು ತಗೊಂತೀರಾ ಒಂದೇ ರೂಟ್ ತಗೊಳ್ಳಿ. ಈಗ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ಒಂದು ಬೊಮ್ಮಸಂದ್ರ ತಗೊಂಡಿದ್ರೆ ಎಲೆಕ್ಟ್ರಾನ್ ಸಿಟಿನೋ ಇಲ್ಲ ಸಿಂಗ್ಸಂದ್ರ, ಬೊಮ್ಮನಹಳ್ಳಿ ಈ ಥರ ಒಂದೇ ರೂಟ್ ಆನ್ ದ ವೇ ಎತ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಟೈಮ್ ಸೇವ್ ಆಗುತ್ತೆ. ಒಳಗಡೆ ಎಲ್ಲ 7-8 ಕಿಲೋಮೀಟರ್ ಹೋಗಿ ಬರೋದಕ್ಕಿಂತ ಮೈನ್ ರೋಡಲ್ಲೇ ಇದ್ರೆ 1 ಕಿಲೋಮೀಟ್ರು ಕೊಟ್ಕೊಂಡು ಇಮಿಡಿಯೇಟ್ ಆನ್ ದ ವೇ ಹೋಗ್ಬಿಡ್ಬೋದು. ಬಟ್ 10 ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸ್ ತಗೊಂಡಾಗ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಮಾರ್ಕೆಟಲ್ಲಿ ವೆಯ್ಟ್ ಮಾಡಿರ್ತೀರಾ, ಇದೆಲ್ಲ ಏನಾಗುತ್ತೆ, ಡಿಲೇ ಆಗುತ್ತೆ. ಕಸ್ಟಮರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ರಾಪಿಡೋದಲ್ಲಂತ ಕಂಪಲ್ಸರಿ ಗೊತ್ತಾಗುತ್ತೆ ಎಲ್ಲೇ ಹೋದ್ರೂ. ತುಂಬ ಅರ್ಜೆಂಟ್ ಮಾಡಿದ್ರೆ ರಾಪಿಡೋದಲ್ಲಿ ಪಾರ್ಸಲ್ಲು, ಯಾಕೆಂದರೆ ಇದ್ರಲ್ಲಿ ಬೇಗ ಬರ್ತಾರೆ, ಸಿಂಗಲ್ ಐಡಿ ಯೂಸ್ ಮಾಡ್ತಾರೆ ರಾಪಿಡೋದಲ್ಲಿ, ಇಮಿಡಿಯೇಟ್ ಬರ್ತಾರೆ ಅಂತ ಏನು ಮಾಡ್ತಾರೆ. ಇವತ್ತು ತುಂಬ ಜನ ರಾಪಿಡೋದಲ್ಲೇ ಪಾರ್ಸಲ್ ಬುಕ್ ಮಾಡ್ತಾ ಇದ್ದಾರೆ. ಪೋರ್ಟಲ್ ಕಮ್ಮಿ ಆಗಿದ್ದಾರೆ, ಪೋರ್ಟ್ರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಅಮೌಂಟ್ ಕಡಿಮೆ ಬರ್ತಾ ಇದೆ ರಾಪಿಡೋದಲ್ಲಿ. ಅದಕ್ಕೋಸ್ಕರ ಎಲ್ಲ ರಾಪಿಡೋ ಬುಕ್ ಮಾಡೋದ್ರಿಂದ ತುಂಬ ಅರ್ಜೆಂಟ್ ಮಾಡ್ತಾರೆ ರಾಪಿಡೋ ಪಾರ್ಸಲ್ ಡೆಲಿವರಿ. ಅದಕ್ಕೋಸ್ಕರ ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ಯಾಕೆಂದರೆ ತುಂಬ ಲಾಂಗ್ ಒಳಗಡೆ ಹೋಗಿ ಮತ್ತೆ ಮೈನ್ ರೋಡಿಗೆ ಬರೋಕ್ಕೆ ಆಗಲ್ಲ, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅದು ಗೊತ್ತಿರೋ ಎಲ್ಲ 3 ಗಂಟೆ ಮೇಲಾದರೆ ಆಫೀಸ್ ಟೈಮು ಜಾಮ್ ಆಗಿಬಿಡುತ್ತೆ, ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ನೀವು ಆನ್ ದ ವೇ ಒಂದೇ ರೂಟ್ ಎತ್ಕೊಳ್ಳಿ. ಕಸ್ಟಮರ್ ಕೇಳಿದ್ರೆ ಹೇಳ್ಬೋದು, ಇಲ್ಲ ಸರ್ ಇಲ್ಲೇ ಇದೀವಿ ಬರ್ತಾ ಇದೀವಿ ಅಂತ. ಈಗ ಲೊಕೇಶನ್ ಟ್ರ್ಯಾಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಆನ್ ದ ವೇ ಇರೋದ್ರಿಂದ ಮೂವ್ ಆಗ್ತಾ ಇದೀವಿ, ಟ್ರಾಫಿಕ್ ಇದೆ ಅಂತ ಏನೋ ಹೇಳ್ಬೋದು, ನೀವು ರೀಸನ್ ಕೊಡ್ಬೋದು. ಬಟ್ ಅವರು ಏನು ಮಾಡೋಕ್ಕಾಗಲ್ಲ. ನೀವು ಬೇರೆ ರೂಟ್ ಹೋದಾಗ ಕಂಪಲ್ಸರಿ ಲೊಕೇಶನ್ ಟ್ರ್ಯಾಕ್ ಆದಾಗ ನೀವು ಬೇರೆ ಆಪ್ಷನ್ನೇ ಇಲ್ಲ. ನೀವು ಬೇರೆ ಆರ್ಡರ್ ಎತ್ಕೊಂಡು ಹೋಗಿದ್ರೆ ಅಂತ ಅವ್ರಿಗೆ ಕನ್ಫರ್ಮ್ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗೆ. ಅದಕ್ಕೋಸ್ಕರ ಯಾವುದೇ ಆಗಲಿ ತುಂಬ ಡಿವೈಡಾಗಿ ಆರ್ಡರ್ ಎತ್ಕೋಬೇಡಿ. ತುಂಬ ಡಿಫ್ರೆನ್ಸ್ ಇರುತ್ತಲ್ಲ ಜಾಸ್ತಿ, 10 ಕಿಲೋಮೀಟ್ರು ಈ ಥರ ಆರ್ಡರ್ ಯಾವುದೇ ಕಾರಣಕ್ಕೂ ತಗೋಬೇಡಿ. ಒಂದೇ ರೂಟ್ ಇರಬೇಕು. 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಹೋಗ್ತಾ ಆನ್ ದ ವೇ ಇದ್ದರೆ ನಿಮಗೆ ಬೆನಿಫಿಟ್ ಇರುತ್ತೆ, ಬೇಗ ಡ್ರಾಪ್ ಆಗುತ್ತೆ, ಅರ್ನಿಂಗ್ಸ್ ಕೂಡ ಬೇಗ ಆಗುತ್ತೆ. ಹಾಗಾಗಿ ಮಾರ್ಕೆಟಲ್ಲಿ ಅಷ್ಟೇ 1-2 ಆ್ಯಪ್ 3 ಆ್ಯಪ್ ಅಷ್ಟೇ ಯೂಸ್ ಮಾಡಿ. ನಾನು ಹೇಳ್ತಾ ಇರ್ತೀನಿ, ಒಂದು ಪೋರ್ಟರು, ಒಂದು ಅಂಕಲ್ ಇರ್ಬೋದು, ಒಂದು ರಾಪಿಡೋ ಸಾಕು. ಈಗ ಯಾಕೆಂದರೆ ಆರ್ಡ್ರ್ ಇಲ್ಲ ಇವಾಗ. ಮುಂಚೆ ಥರ ಆರ್ಡ್ರ್ ಬಂದರೆ ನೀವು 4-5 ಆ್ಯಪ್ ಇಟ್ಕೊಂಡ್ರು ಆರ್ಡ್ರ್ ಎತ್ಕೊಂಡ್ಬರ್ಬೋದಾಯ್ತು. ಬಟ್ ಇವಾಗ 10 ನಿಮಿಷಕ್ಕೊಂದು 15 ನಿಮಿಷಕ್ಕೊಂದು ಪೋರ್ಟಲ್ ಶೋ ಆಗ್ತದೆ ಆರ್ಡ್ರು. ಅಂಥದ್ರಲ್ಲಿ ನಿಮ್ಗೆ ಒಂದೇ ರೂಟ್ 2 ಆರ್ಡ್ರ್ ಎಲ್ಲಿ ಸಿಗುತ್ತೆ? ಒಂದು ಆರ್ಡ್ರ್ ಸಿಗೋದೇ ಕಷ್ಟ ಇದೆ ಮಾರ್ಕೆಟಿಂದವ. ಒಂದು 300 ರೂಪೀಸ್ ಆರ್ಡ್ರ್ ಒಂದು ತಗೊತೀನಪ್ಪ ಅಂದರೆ 1 ಅವರ್ ವೆಯ್ಟ್ ಮಾಡಬೇಕು ಇವಾಗ SP ರೋಡಲ್ಲಿ. ಈ ಥರ ಇರೋದ್ರಿಂದ ಪರಿಸ್ಥಿತಿ ಆರ್ಡ್ರ್ ತುಂಬ ಕಡಿಮೆ ಇದೆ. ಹಂಗಾಗಿ ನೀವು ಸಿಂಗಲ್ ಆರ್ಡ್ರ್ ಮಾಡ್ಕೊಂಡ್ರೆ ಬೆನಿಫಿಟ್ ಇವಾಗ ಹೇಳ್ಬೇಕಂದ್ರೆ, ಐ ಡಿ ಉಳಿಸ್ಕೋಬೇಕಂದ್ರೆ. ಇಲ್ಲಾಂದರೆ ನೀವು 2-3 ಎತ್ಕೊಂಡು ಹೋಗ್ತೀನಿ ಅಂದರೆ ಪಕ್ಕ ಐ ಡಿ ಬ್ಲಾಕ್ ಆಗುತ್ತೆ. ನಾಳೆ ದಿವಸ ಇದರಿಂದ ಜೀವನ ಮಾಡ್ತಿದ್ರಲ್ವಾ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಟೈಮ್ ವೇಸ್ಟ್ ಮಾಡ್ದಂಗೆ ಒಂದೊಂದು ಆರ್ಡ್ರೇ ತಗೊಳ್ಳಿ. ಇಲ್ಲ ಮಾರ್ಕೆಟ್ ಸರೌಂಡಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ರಾಪಿಡೋದಲ್ಲಿ ಚೆನ್ನಾಗಿ ಬರ್ತಾ ಇದೆ, ಗೊತ್ತಿರಬೇಕು. ಎಲ್ಲರೂ ನೋಡಿರ್ತೀರಿ ಇವಾಗ ಮಾರ್ಕೆಟಲ್ಲಿ ರಾಪಿಡೋದಲ್ಲಿ ಸ್ವಲ್ಪ ಸರ್ಜ್ ಎನಿ ಟೈಮ್ ಎಲ್ಲ ಆರ್ಡರ್ ಕೊಡೋದ್ರಿಂದ ಪೋರ್ಟರ್ಗಿನ್ನ ರಾಪಿಡೋದಲ್ಲಿ ಚೆನ್ನಾಗಿ ಬರುತ್ತೆ ಪಾರ್ಸಲ್ ಮಾರ್ಕೆಟಲ್ಲಿ. ಜಸ್ಟ್ ಅಲ್ಲೇ ಒಂದು 7-8 ಕಿಲೋಮೀಟರ್ ಇದ್ರೆ 150 ರೂಪಾಯಿ ಕೊಡ್ತಾನೆ. 15-20 ರೂಪಾಯಿ ಕಿಲೋಮೀಟರ್ ಬೀಳ್ತಾ ಇದೆ ರಾಪಿಡೋದಲ್ಲಿ. ಹಾಗಾಗಿ ರಾಪಿಡೋ ಸಿಂಗಲ್ ಐ ಡಿ ಇಟ್ಕೊಂಡು ಸಿಂಗಲ್ ಪಾರ್ಸಲ್ಲೇ ಮಾಡ್ಕೊಳ್ಳಿ. ನಿಯರೆಸ್ಟ್ ಪಿಕಪ್ ಇರುತ್ತೆ ನಿಮಗೆ. ಮಾರ್ಕೆಟಲ್ಲಿ ಬರೋ ಆರ್ಡ್ರ್ SP ರೋಡ್ ಗೊತ್ತಿರಬೇಕು, ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಪಿಕಪ್ ಮಾಡ್ಬೋದು, ಸ್ಮಾಲ್ ಐಟಮೇ ಕೊಡ್ತಾನೆ. ಹಂಗಾಗಿ ಏನಾಗುತ್ತೆ, ಚಿಕ್ಕ ಆರ್ಡರ್ ಇರೋದ್ರಿಂದ ಅಲ್ಲೇ ಹೋಗಿ ಎತ್ಕೋಬೋದು, ಬೇಗ ಡ್ರಾಪ್ ಆಗುತ್ತೆ. ಸಿಂಗಲ್ ಆರ್ಡರ್ ಇದ್ರೆ ನಿಮಗೆ ಟೆನ್ಷನ್ ಇರಲ್ಲ. ಸಿಂಗಲ್ ಆ್ಯಪ್ ಇದ್ರೆ ವೆಯ್ಟ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಪಟ್ಟಂತ ಪಿಕ್ ಮಾಡ್ತೀರಾ, ಹೋಗಿ 10-15 ನಿಮಿಷಕ್ಕೆ ಡ್ರಾಪ್ ಆಗಿಬಿಡುತ್ತೆ. ಮತ್ತೆ ಆ ಕಡೆಯಿಂದ ಯಾವ್ದಾರು ಮಾರ್ಕೆಟ್ ಕಡೆ ಬಿದ್ದರೆ ಎತ್ಕೊಂಡು ಬರ್ಬೋದು. ಈ ಥರ ಏನಾಗುತ್ತೆ, ಇಮಿಡಿಯೇಟ್ ಪಿಕಪ್ ಡ್ರಾಪ್ ಆಗೋದ್ರಿಂದ ನಿಮ್ಗೆ ಅರ್ನಿಂಗ್ಸ್ ಕೂಡ ಬೇಗ ಆಗುತ್ತೆ, ವೆಯ್ಟ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಹಂಗೆ ಐ ಡಿ ಕೂಡ ಸಸ್ಪೆಂಡ್ ಆಗಲ್ಲ, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಫಾಸ್ಟ್ ಡೆಲಿವರಿ ಕೊಟ್ಟರೆ ಕಸ್ಟಮರ್ ಇಷ್ಟಪಟ್ಟು ಏನೋ ಒಂದು 10-20 ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟರೆ ಕೊಡ್ತಾರೆ ಕೆಲವೊಬ್ಬರು. ಅರ್ಜೆಂಟ್ ಇರೋರು ಏನು ಮಾಡ್ತಾರೆ, ನೀವು ಬೇಗ ಹೋಗ್ಬಿಡ್ತೀರಲ್ವಾ, ಪರವಾಗಿಲ್ಲ ರೈಡರ್ ಬೇಗ ಬಂದ್ಬಿಟ್ಟಾರೆ ಅನ್ನೋ ಒಂದು ಖುಷಿಗೆ ಏನಾಗುತ್ತೆ, ಟಿಪ್ಸ್ ಕೂಡ ಕೊಡ್ತಾರೆ. ಮತ್ತು ದೊಡ್ಡ ಐಟಮ್ ಬಂದ್ಬಿಡ್ತಾರೆ. ನಿಮಗೆ ಗೊತ್ತಿರಬೇಕು, ಆವರೇಜ್ ವೆಯ್ಟ್ ಒಂದು 10-20 kg ಕೊಟ್ಟಿರ್ತಾರೆ. ರಾಪಿಡೋದಲ್ಲಿ ಇವಾಗೆಲ್ಲ 20 kg ಮಾಡೋನೆ, ಅದಕ್ಕೊಂದು ಎಕ್ಸ್ಟ್ರಾ ವೀಡಿಯೋ ಮಾಡ್ತೀನಿ ಅದಕ್ಕೆ ಏನಾಯಿತು ಅಂತವ. ಇನ್ನು ಪೋರ್ಟ್ರಲ್ಲೆಲ್ಲ ಗೊತ್ತಿರಬೇಕು, ಒಂದು 20 kg ಅಷ್ಟೇ. ಅದ್ರ ಮೇಲೆ ಏನೇನು ಎಕ್ಸ್ಟ್ರಾ ವೆಯ್ಟ್ ಕೊಟ್ಟರು ಅಂದರೆ ಕಸ್ಟಮರೇ ಹೇಳ್ಬಿಡ್ತಾರೆ, ಈ ಥರ ಎಕ್ಸ್ಟ್ರಾ ಇದೆಯಪ್ಪ ವೆಯ್ಟು, ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀನಿ ತಗೊಂಬಂದಿದ್ದಾಗ ನೀವು ಆ ಥರ ಒಂದು 50 ರೂಪಾಯಿ ಎಕ್ಸ್ಟ್ರಾ ಬಂದರೆ ಇನ್ನೊಂದು ಆರ್ಡ್ರದ್ದು ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ಅಮೌಂಟು.
ಅಲ್ವಾ? ಈ ಥರ ಇದ್ದಾಗ ಏನಾಗುತ್ತೆ, ಸಿಂಗಲ್ ಐಡಿ ಇಟ್ಕೊಂಡು ಮಾಡಿದ್ರು ನಿಮ್ಗೆ ಅದೇ ಅರ್ನಿಂಗ್ಸ್ ಆಗೋದು, 2-3 ಆ್ಯಪ್ ಇಟ್ಕೊಂಡು ಮಾಡಿದ್ರು ಅದೇ ಅರ್ನಿಂಗ್ಸ್ ಆಗುತ್ತೆ. ಈಗ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ಲ 2 ಅವರ್ 3 ಅವರ್, ಆ 2 ಅವರ್ 3 ಅವರಲ್ಲಿ ಇನ್ನೊಂದು 3 ಆರ್ಡ್ರೆ ಹೊಡಿಬೋದು, 100-100 ರೂಪಾಯಿ ನಾವು. ಅಲ್ಲಿಗೆ ಅರ್ನಿಂಗ್ಸ್ ಬಂದ್ಬಿಡ್ತಲ್ವಾ? ಎಲ್ಲ ಒಂದೇ ಆಗೋದು ಇವಾಗ. ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ಬಿಟ್ಟರೆ 100-200 ರೂಪಾಯಿ. ಬಟ್ ಒಂದೊಂದ್ಸಲ ಕಮ್ಮಿ ಆಗುತ್ತೆ, ಒಂದಿನ ಜಾಸ್ತಿ ಆಗುತ್ತೆ. ಆದರೆ ಐ ಡಿ ಬ್ಲಾಕ್ ಆಗ್ತವೆ. 3-4 ಆ್ಯಪ್ ಇಟ್ಕೊಂಡು ಐ ಡಿ ಡ್ಯೂಟಿ ಮಾಡೋದ್ರಿಂದ ಐ ಡಿ ಬ್ಲಾಕ್ ಆಗುತ್ತೆ. ಸಿಂಗಲ್ ಆ್ಯಪಲ್ಲಿ ಮಾಡೋದ್ರಿಂದ ಸೇಫ್ ಆಗಿರುತ್ತೆ. ನಿಮ್ಮ ಐ ಡಿ ಸೇಫ್ ಆಗಿರುತ್ತೆ, ಅರ್ನಿಂಗ್ಸ್ ಚೆನ್ನಾಗುತ್ತೆ, ಆರ್ಡರ್ ಚೆನ್ನಾಗಿ ಕೊಡ್ತಾರೆ ನಿಮಗೆ. ಮೈನ್ ಇದೊಂದು ಪ್ಲಸ್ ಪಾಯಿಂಟ್. ಯಾಕಂದರೆ ಪಿಕಪ್ ಡ್ರಾಪ್ ಫಾಸ್ಟಾಗಿ ಆದರೆ ಏನಾಗುತ್ತೆ, ನಿಮಗೆ ಆರ್ಡರ್ ಚೆನ್ನಾಗಿ ಕೊಡ್ತಾ ಇರ್ತಾನೆ ಬ್ಯಾಕ್ ಟು ಬ್ಯಾಕ್, ಎಲ್ಲೂ ವೇಸ್ಟ್ ಆಗಲ್ಲ ಟೈಮು. ಅದೇ ನೀವು ಪಿಕಪ್ ಮಾಡಿ ಗಂಟೆಗಟ್ಟಲೆ ವೆಯ್ಟ್ ಮಾಡ್ತಿರಲ್ಲ, ಡಿಲೇ ಆಗುತ್ತಲ್ವ ಟೈಮಿಂಗ್ಸು. ನೀವು ಯಾವುದೇ ಒಂದು ಆರ್ಡರ್ ಎತ್ಕೊಂಡು ಅದು ಆರ್ಡ್ರಿಗೆ ಎಷ್ಟು ಟೈಮ್ ಅಂತ ಅಲ್ಲಿ ಆ್ಯಪಲ್ಲಿ ಫಿಕ್ಸ್ ಇರುತ್ತೆ. ಆ ಟೈಮ್ಗಿಂತ ಎಕ್ಸ್ಟ್ರಾ ನೀವು ಟೈಮ್ ತೊಗೊತೀರಲ್ಲ, ಡಿಲಿವರಿ ಕೊಡೋಕ್ಕೆ ಟೈಮ್ ತೊಗೊತೀರಲ್ವಾ, ಅವಾಗ ಪ್ರತಿಯೊಂದು ಆರ್ಡ್ರ್ ಹಿಂಗೆ ಡಿಲೇ ಆಗ್ತಾಯಿದ್ರೆ ಅವ್ರ ಕಂಪ್ನಿಯವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇವ್ರು ಎಲ್ಲ ಆರ್ಡ್ರ್ ಡಿಲೇ ಮಾಡ್ತಾಯಿದ್ದಾರೆ, ಫಾಸ್ಟ್ ಡೆಲಿವರಿ ಆಗ್ತಾ ಇಲ್ಲ ಅನ್ನೋ ಒಂದು ರೀಸನಿಂದ ಏನು ಮಾಡ್ತಾರೆ, ಇವ್ರು ನಿಮಗೆ ಆರ್ಡ್ರ್ಗಳು ಕಮ್ಮಿ ಶೋ ಆಗುತ್ತೆ ಆ್ಯಪಲ್ಲಿ. ಅದೇ ಬೇಗ ಡೆಲಿವರಿ ಕೊಟ್ಟರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾನೆ ಪಾರ್ಸಲ್ಗೆ. ಹಾಗೆ ಆದಷ್ಟು ಸಿಂಗಲ್ ಆ್ಯಪ್ ಇಟ್ಕೊಂಡೆ ಡ್ಯೂಟಿ ಮಾಡಿ, ಲಾಂಗ್ ಎಲ್ಲ ಹೋಗಬೇಡಿ. ಜಸ್ಟ್ ಒಂದು 7-8 ಕಿಲೋಮೀಟರ್ ಮಾರ್ಕೆಟ್ ಸರೌಂಡಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ. ರ್ಯಾಪಿಡೋದಲ್ಲಿ 15-20 ರೂಪಾಯಿ ಕಿಲೋಮೀಟರ್ ಬರ್ತಾ ಇದೆ. ಇದೆಲ್ಲ ಒಂಥರ ಪ್ಲಸ್ ಪಾಯಿಂಟ್ ಇರೋದ್ರಿಂದ ನಿಮಗೆ ಡ್ಯೂಟಿ ಒಂದೇ ಆ್ಯಪ್ ಇಟ್ಕೊಂಡು ಮಾಡೋದ್ರಿಂದ ಬೆಸ್ಟ್ ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇದೆ ಇವಾಗ. ಮುಂದಿನ ದಿನಗಳಲ್ಲಿ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದರೆ ಆರ್ಡರ್ ಜಾಸ್ತಿ ಬಂದೇ ಬರುತ್ತೆ. ಅವಾಗ ಬೇಕಾದ್ರೆ 3-4 ಆ್ಯಪ್ ಯೂಸ್ ಮಾಡ್ಬೋದು. ಬಟ್ ಆರ್ಡರ್ ಕಮ್ಮಿ ಇದ್ದಾಗ ಒಂದೇ ಆ್ಯಪಲ್ಲಿ ಮಾಡ್ಕೊಳ್ಳೋದು ಬೆಸ್ಟು. ಓಕೆ ಫ್ರೆಂಡ್ಸ್, ನನಗೆ ಅನಿಸಿದ್ದು ಇವತ್ತು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, 2-3 ಆ್ಯಪ್ ಎತ್ಕೊಂಡಾಗ ಐ ಡಿ ಬ್ಲಾಕ್ ಆಗ್ತದೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಆದಷ್ಟು ಕೇರ್ಫುಲ್ಲಾಗಿ ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಬೈಕ್ ಟೈಸ್ ರೈಡರ್ಸ್ ಫುಲ್ ಹೆಲ್ಮೆಟ್ ಹಾಕೊಂಡು, ಪ್ಯಾಸೆಂಜರ್ಗೂ ಅಷ್ಟೇ ಫುಲ್ ಹೆಲ್ಮೆಟ್ ಕೊಟ್ಕೊಂಡು ಸೇಫಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.